ತಿಂಗಳು ಎಂದೇ ಕರೆಯಲಾಗುವ ಫೆಬ್ರವರಿಯಲ್ಲಿ ನೀವು ಅದ್ಭುತ ಪ್ರವಾಸ ಯೋಜಿಸಬಹುದು. ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ ದಿನ ಯಾವ ತಾಣಗಳಿಗೆ ಪ್ರೇಮಿಗಳು ಭೇಟಿ ಕೊಡಬಹುದು, ಯಾವ ಪ್ಲೇಸ್ಗಳು ರೊಮ್ಯಾಂಟಿಕ್ ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಫೆಬ್ರವರಿ 14ನ್ನ ವ್ಯಾಲೆಂಟೈನ್ಸ್ ಡೇ ಅಥವಾ ಪ್ರೇಮಿಗಳ ದಿನವಾಗಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಪ್ರೇಮಿಗಳು ತಮ್ಮ ಸಂಗಾತಿಗೆ ಐ ಲವ್ ಯು ಹೇಳಲು ಅಥವಾ ಪ್ರೇಮಿಯ ದಿನವನ್ನ ಸಂಭ್ರಮಿಸಲು ಬಯಸುತ್ತಾರೆ. ಅಂಥವರು ಬೆಂಗಳೂರು ಆಸುಪಾಸಿನಲ್ಲಿರುವ ರೊಮ್ಯಾಂಟಿಕ್ ಸ್ಥಳಗಳಿಗೆ ಪ್ರವಾಸ ಮಾಡಬಹುದು. ಕನಕಪುರದಲ್ಲಿ ಕ್ಯಾಂಪಿಂಗ್, ಲಾಲ್ಬಾಗ್ನಲ್ಲಿ ಸುತ್ತಾಟ. ಕನಕಪುರವು ಪ್ರೇಮಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಯಾಕಂದ್ರೆ ಈ ಪಟ್ಟಣವು ಅಸಾಧಾರಣ ಭೂದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ. ಕನಕಪುರವು ತನ್ನ ಭವ್ಯವಾದ ಜಲಪಾತಗಳು ಮತ್ತು ಅದ್ಭುತವಾದ ವಿಹಾರಕ್ಕೆ ಹೆಚ್ಚು ಶಿಫಾರಸು ಮಾಡಲಾಗ್ತಿದೆ. ಇಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕ್ಯಾಂಪಿಂಗ್ ಅನುಭವವನ್ನ ಪಡೆಯಬಹುದು. ಪ್ರೇಮಿಗಳು ಪಡೆಯುವ ಅನುಭವದ ರೊಮ್ಯಾಂಟಿಕ್ ಅಂಶವೆಂದರೆ ನಕ್ಷತ್ರಗಳಿಂದ ತುಂಬಿರುವ ಆಕಾಶದ ಕೆಳಗೆ ಮಲಗುವುದು ಮತ್ತು ಅವರೊಂದಿಗೆ ಸುಸಜ್ಜಿತ ಟೆಂಟ್ ಅನ್ನ ಹಂಚಿಕೊಳ್ಳುವುದು. ಹೀಗಾಗಿ ನೀವು ಕನಕಪುರದಲ್ಲಿ ಕ್ಯಾಂಪಿಂಗ್ ಮಾಡುವ ಚಿಂತನೆ ನಡೆಸಬಹುದು. ಬೆಂಗಳೂರಿನ ಅತ್ಯಂತ ಸುಂದರವಾದ ಉದ್ಯಾನಗಳಲ್ಲಿ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಕೂಡ ಒಂದಾಗಿದೆ. ಇದು ಪ್ರೇಮಿಗಳ ನೆಚ್ಚಿನ ತಾಣವೂ ಹೌದು. 240 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಉದ್ಯಾನವು 1850ಕ್ಕೂ ಹೆಚ್ಚು ಜಾತಿಯ ಸಸ್ಯಗಳನ್ನು ಒಳಗೊಂಡಿದೆ. ಈ ಉದ್ಯಾನವನ್ನ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದರು. ಆದರೆ ಇದು ಸುದೀರ್ಘ ಅವಧಿಯ ನಂತರವೂ ತನ್ನ ವೈಭವವನ್ನ ಉಳಿಸಿಕೊಂಡಿದೆ. ಪರಿಸರದ ಮಧ್ಯೆ ಪ್ರೇಮಿಯ ಜೊತೆಗೆ ಸುಂದರವಾದ ಕ್ಷಣಗಳನ್ನ ಕಳೆಯಲು ಈ ಸ್ಥಳ ಸೂಕ್ತವಾಗಿದೆ. ವಂಡರ್ಲಾ ಅಥವಾ ನಂದಿ ಬೆಟ್ಟಕ್ಕೆ ವಿಸಿಟ್ ಕೊಡಿ. 600ಕ್ಕೂ ಹೆಚ್ಚು ರೋಮಾಂಚಕ ಸವಾರಿಗಳು, ರುಚಿಯಾದ ಫುಡ್ ಕೋರ್ಟ್ನ ಅನುಭವವನ್ನ ನಿಮ್ಮ ಪ್ರೇಮಿಯ ಜೊತೆಗೆ ಆನಂದಿಸಲು ಬಯಸಿದರೆ ವಂಡರ್ಲಾಗೆ ಹೋಗಿ. ಇದು ಬೆಂಗಳೂರಿನ ಅತ್ಯಂತ ಮೋಜಿನ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಒಂದಾಗಿದೆ. ನೀವು ನಿಮ್ಮ ಸಂಗಾತಿ ಸಾಹಸ ಪ್ರಿಯರಾಗಿದ್ದರೆ ವಂಡರ್ಲಾದಲ್ಲಿ ನಿಮ್ಮ ಜೀವನದ ಅಮೂಲ್ಯ ಸಮಯವನ್ನ ಕಳೆಯಬಹುದು. ನಂದಿ ಬೆಟ್ಟ ಸೇರಿದಂತೆ ಕೆಲವು ಸ್ಥಳಗಳು ಪ್ರೇಮಿಗಳ ದಿನಾಚರಣೆಗೆ ಪ್ರವೇಶವನ್ನ ನಿರ್ಬಂಧಿಸುತ್ತವೆ. ಆಗ ನೀವು ಅಲ್ಲಿಗೆ ಹೋಗಿ ಸಮಯ ವ್ಯರ್ಥ ಮಾಡದಿರಿ. ಪ್ರೇಮಿಗಳಿಬ್ಬರಿಗೂ ಧಾರ್ಮಿಕತೆಯ ಬಗ್ಗೆ ಹೆಚ್ಚಿನ ಒಲವು ಇದ್ದರೆ ದೇವಾಲಯಗಳನ್ನ ಸಂದರ್ಶಿಸಬಹುದು. ಬೆಂಗಳೂರಿನಲ್ಲಿಯೇ ಇರುವ ಅಥವಾ 100 ಕಿಲೋಮೀಟರ್ ಆಸುಪಾಸಿನಲ್ಲಿ ಸಾಕಷ್ಟು ಭವ್ಯವಾದ ದೇಗುಲಗಳಿವೆ. ಅಲ್ಲಿಗೆ ಹೋಗಿ ಪ್ರೇಮಿಗಳ ದಿನಾಚರಣೆಯನ್ನ ಆಚರಿಸಬಹುದು. ಪ್ರೀತಿಯ ಸಂಕೇತ ತಾಜ್ ಮಹಲ್ಗೆ ಟೂರ್ ಪ್ಲಾನ್ ಮಾಡಿ. ಗೋವಾ ಮನೋರಂಜನೆಯನ್ನ ಅಂತ್ಯವಿಲ್ಲದೆ ನೀಡುವ ಸುಂದರ ರಾಜ್ಯವಾಗಿದೆ. ಪ್ರತಿನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಗೋವಾದ ಪ್ರವಾಸೋದ್ಯಮ ಆನಂದಿಸಲು ಬರುತ್ತಾರೆ. ಈ ಸಣ್ಣ ರಾಜ್ಯವು ರಮಣೀಯವಾದ ಕಡಲ ತೀರಗಳು, ಕಾಡು, ರಾತ್ರಿ ಜೀವನ ಮತ್ತು ಸೊಗಸಾದ ಗೋವಾದ ಪಾಕ ಪದ್ಧತಿಗಳಿಗೆ ಹೆಸರುವಾಸಿ. ಫೆಬ್ರವರಿಯಲ್ಲಿ ಗೋವಾಕ್ಕೆ ಭೇಟಿ ನೀಡುವುದರಿಂದ ನೀವು ಭವ್ಯವಾದ ಗೋವಾ ಕಾರ್ನಿವೆಲ್ನಲ್ಲಿ ಭಾಗವಹಿಸಬಹುದು. ಮಹಾವೀರ್ ವನ್ಯಜೀವಿ ಅಭಯಾರಣ್ಯ, ದೂಧ್ ಸಾಗರ್ ಜಲಪಾತ, ಬೊಮ್ ಜೀಸಸ್ ಬೆಸಿಲಿಕಾಗೆ ಹೋಗುವುದು ಮರೆಯದಿರಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.